ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ BDCC ಬ್ಯಾಂಕಿನ ತಿಕ್ಕಾಟ ನೀವು ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ ಒಂದ್ಸಲ ಓಪನ್ ಆಗಿ ಪ್ರಚಾರ ಮಾಡೋದು ಹಾಗೆ ಹೀಗೆ ನಡೆದು ನಾವು ನೋಡಿದ್ದೀವಿ. ಸ್ವಲ್ಪ ಅದರಲ್ಲೂ ನಮ್ಮ ಜಾರಕಿಹೊಳಿ ಸಹೋದರರು ಈ BDCC ಬ್ಯಾಂಕಿನ ಸಂಪೂರ್ಣವಾಗಿ ತಮ್ಮ ನೇತೃತ್ವಕ್ಕೆ ತೆಗೆದುಕೊಳ್ಬೇಕಂತೇಳಿ ಒಂದೇನು ಪ್ಲ್ಯಾನ್ ಮಾಡಿದರು. ಆ ದಿಶೆಯಲ್ಲಿ ಅವರು ಪಕ್ಷಾತೀತವಾಗಿ, ಅಂದರೆ ಸದಾ ನಿಮಗೆ ಗೊತ್ತದ, ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು BJPಗರು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಿಗರು. ಹೀಗಾಗಿ ಮನೆಯಲ್ಲಿ ಎಲ್ಲರೂ ಪಾರ್ಟಿಗಳನ್ನು ಹೊಡ್ಕೊಂಡಿದ್ದಾರೆ. ಆ ಮತ್ತು ಬೇರೆ ರಾಜಕೀಯವಾಗಿ ಮಾಡಲಿ, ಅದು ಅವ್ರಿಗೆ ಅನುಕೂಲದ ತಪ್ಪಂತೇನಲ್ಲ. ಹೀಗಾಗಿ ತಾವು ಉಳಿಬೇಕು, ಜೊತೆಗೆ BDCC ಬ್ಯಾಂಕ್ ಮೇಲೆ ಕಂಟ್ರೋಲ್ ಮಾಡಿಕೊಳ್ಳೇಬೇಕು ಅನ್ನುವಂಥ ದಿಶೆಯಲ್ಲೇ ಪ್ಲ್ಯಾನ್ ಮಾಡಿದ್ದಾರೆ. ಜೊತೆಗೆ ತಮ್ಮ ಅತ್ಯಂತ ಸಮೀಪಿದ್ದಂಥವ್ರು ಯಾರು, ಏನು, ಎಂತು ಅಂತೇಳಿ ಅವ್ರನ್ನ ಹಿಡ್ಕೊಳ್ಳೋ ಪ್ರಯತ್ನ ಓಪನ್ ಆಗಿ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಅಂಥ ಸುದ್ದಿಗಳು ಬರ್ತಾಯಿಲ್ಲ. ಇದರ ಅರ್ಥ ಅದು ನಿಂತದಂತಲ್ಲ, ಅದು ತೆರೆ ಮರೆಯಲ್ಲಿ ನಡೀತಾ ಇದೆ. ಎಲ್ಲರೂ ಜಾಗೃತರಾಗಿದ್ದಾರೆ. ಇವತ್ತು ಕತ್ತಿ ಸಹೋದರರು ಜಾಗೃತರಾಗಿದ್ದಾರೆ, ಅಥವಾ ಕತ್ತಿ ಮಣಿ ತಂದವರು ಇವತ್ತು ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಾಗಿರ್ಬೋದು. ಹೆಸರು ಬೆಳಗಾವಿ ಜಿಲ್ಲೆಯ ಪ್ರಮುಖ ಎಲ್ಲ ರಾಜಕಾರಣಿಗಳು ಮತ್ತು ನಮ್ಮ ಪಟ್ಟಣವರು ಆಗಿರ್ಬೋದು, ಇತ್ತೀಚೆಗೆ ಅವರು ಜಾಗೃತರಾಗಿದ್ದಾರೆ. ಯಾದವಾಡ್ರವರು ಜಾಗೃತರಾಗಿದ್ದಾರೆ. ಯಾರು ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ಒಂದೇನಪ್ಪ ಅಂದ್ರೆ ನಮ್ಮ ಮಹಂತೇಶ್ ಕೌಸಲ್ಗಿ ಅವರಾಗಿರ್ಬೋದು. ಯಾಕೆ ಮಾತು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಕಾಲಕ್ಕೆ ಒಂದಿಷ್ಟು ರಾಜಕೀಯವಾಗಿ ಡೌನ್ಫಾಲ್ ಆದಂತಹ ನಮ್ಮ VL ಪಾಟೀಲರ ಸಂತತಿ ಅಥವಾ ವಿವೇಕರಾವ್ ಆಗಿರ್ಬೋದು, ನಮ್ಮ ಇನ್ನುಳಿದವರಾಗಿರ್ಬೋದು, ಅವರು ತಮ್ಮ ಏರಿಯಾದಲ್ಲೇ ತಮ್ಮ ಒಂದು ರಾಜಕೀಯ ಹಿತ ಸಾಧಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇದರ ಹೆಚ್ಚಿಗೆ ಪ್ರಬುದ್ಧರಾಗಿ ಕಾಣುತ್ತಿರುವಂಥವ್ರು, ಪ್ರಬಲರಾಗಿ ಕಾಣುತ್ತಿರುವಂಥವ್ರು ಜಾರಕಿಹೊಳಿ ಸಹೋದರರು. ಉಳಿದವರಲ್ಲ ಯಾಕೋ ಏನೋ ಅಂಥ ಒಂದು ಇದು ಕಾಣೋದು, ರಭಸ್ ಕಾಣದೆ ಹೋದರೂ ಸಹಿತ ಒಳಗೆ ಮಾತ್ರ ನಡೆದಿಷ್ಟು ಮಾತ್ರ ಸತ್ಯ. ಯಾಕಂದರೆ ಇವತ್ತು ಕತ್ತಿ ಕುಟುಂಬಕ್ಕೆ